ಬಿಜೆಪಿ ಬೆಳೆದಿರೋ ಕಾರಣಕ್ಕೆ ಜೆಡಿಎಸ್ ಕುಗ್ಗಿರೋಂಥದ್ದು. ಜೆಡಿಎಸ್ 7 ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಬಿಜೆಪಿ ಸಾಯಬೇಕು, ಹಂಗಂತ ಅಷ್ಟೊಂದು ದಾರಿ ಎರೆಯೋದಕ್ಕಾಗಲ್ಲ. ಕೊಡು ತಗೊಳ್ಳೋದನ್ನ ಹಾಗೆ ಆಗುತ್ತೆ, ರಾಜ್ಯ ಮಟ್ಟದಲ್ಲಾಗುತ್ತೆ, ರಾಷ್ಟ್ರೀಯ ಮಟ್ಟದಲ್ಲಾಗುತ್ತೆ. ನಾನಿವತ್ತು ಕಾರ್ಯಕರ್ತರಿಗೆ ಇಲ್ಲ ಆಮೇಲೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ಧೃತಿಗಿಡ ಅಂತದ್ದಾಗುತ್ತೆ. ಹಾಗಾಗಿ ನಾನು ಅದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಸಭೆಯಲ್ಲಿ. 7ಕ್ಕೆ 4 ಅವ್ರಿಗೋ 3 ನಮಗೋ 4 ನಮಗೋ ಅವ್ರಿಗೆ 3 5 2 ಅದನ್ನ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇಲ್ಲದೆ ಮಂಡ್ಯದಲ್ಲಿ NDA ಪೂರ ಒಂದು ಪಕ್ಷಕ್ಕಿದೆ ಅನ್ನೋಂಥದ್ದು ಯಾವುದೇ ಕಾರಣಕ್ಕೂ ಸತ್ಯ ಇಲ್ಲ. ಇದನ್ನ ಎರಡೂ ಪಾರ್ಟಿಯವರು ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ಕಾರ್ಯಕರ್ತರು ಕೇಳಿದರೆ ನನ್ನ ವೈಯಕ್ತಿಕವಾಗಿ ನಾನು ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ಶ್ರಮ ಕೆಲಸ ಮಾಡಬೇಕು, ಎಲ್ರಿಗೂ ಅವಕಾಶ ಸಿಗಬೇಕು, ನೀವೆಲ್ಲರೂ ಸೇರಿ ಗಟ್ಟಿಯಾಗಿ ಚುನಾವಣೆಯನ್ನ ಮಾಡಿ ನಮ್ಮ ಪಕ್ಷದ ಏನು ಬೇರೆ ಮಟ್ಟದ ಕಾರ್ಯಕರ್ತರಿದ್ದಾರೆ ಅವ್ರನ್ನ ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದ್ದೀನಿ. ಅವರು ಅಲಯನ್ಸ್ ಬೇಡ, ನಾವು ನಮ್ಮ ಸ್ವಂತ ಶಕ್ತಿಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲಯನ್ಸ್ ಆಗೋದಿದ್ರೆ ಅಟ್ಲೀಸ್ಟ್ 50-50 ಇಲ್ಲದೆ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಕೊಡೋಕ್ಕಾಗೋದಿಲ್ಲ ಅಂತ ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ನಾನೇನು ಇಲ್ಲ, ನಾನಿಲ್ಲಿ ರಾಜ್ಯದ ತಂಡದ ಪರವಾಗಿ ಬಂದಿರೋಂಥ ಅವ್ರ ಅನಿಸಿಕೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಸಭೆಯಲ್ಲಿ ಏನು ನಡೆದಿದೆ, ಯಾವ ರೀತಿ ಆಗ್ಬೋದು, ಉಳಿದಿದ್ದಂಥ ವಿಚಾರಗಳನ್ನ ನಾನು ಮಾಧ್ಯಮದ ಮುಂದೆ ಹೇಳೋಕ್ಕಲ್ಲ, ರಾಜ್ಯ ನಾಯಕರ ಹತ್ರ ನಾನು ಚರ್ಚೆ ಮಾಡಿ ಗಮನಕ್ಕೆ ತರ್ತೀನಿ. ರಾಷ್ಟ್ರೀಯ ನಾಯಕರು ಪ್ರಸ್ತಾಪ ಮಾಡಿದ್ರೆ ಸರ್ ಮೈತ್ರಿ ವಿಚಾರವಾಗಿ, ಜೆಡಿಎಸ್ ರಾಷ್ಟ್ರೀಯ ನಾಯಕರು ಹೇಳ್ತಾರೆ ಮೈತ್ರಿ ಬೇಡ ಅಂತ, ಅವ್ರಿಗೆ ಯಾಕೋ ಇಷ್ಟ ಆದಂಗೆ ಕಾಣಿಸ್ತಾ ಇಲ್ವ ಅಂತ. ನಾನು ಚುನಾವಣೆಯ ವಿಚಾರವಾಗಿ ಹಿರಿಯರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು, ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವ್ರು ಏನು ತೀರ್ಮಾನವನ್ನು ಮಾಡ್ತಾರೆ ಅದು ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ನಮ್ಮ ಹಾಸನ ಸೇರಿದಂತೆ ಮಂಡ್ಯ ನಮ್ಮ ಸ್ಥಳೀಯ ಕಾರ್ಯಕರ್ತರು ಹೇಳಿದರೆ ಯಾವುದೇ ಕಾರಣಕ್ಕೂ ಅಲಯನ್ಸ್ ಬೇಡ ಅಂತ. ನಾನು ಒಬ್ಬ ಮಾಜಿ ಶಾಸಕನಾಗಿ ನನ್ನ ಕ್ಷೇತ್ರವನ್ನು ಪ್ರತಿನಿಧಿಸೋನಾಗಿ ಹೇಳ್ತಿದ್ದೀನಿ. ನಾವು ಯಾವುದೇ ಕಾರಣಕ್ಕೂ ಸ್ಥಳೀಯ ಸಂಸ್ಥೆಯಲ್ಲಿ ನಮಗೆ ಅಲಯನ್ಸ್ ಇರೋದಿಲ್ಲ. ಯಾಕಂದ್ರೆ ಕಾರ್ಯಕರ್ತರು ಚುನಾವಣೆ, ನಮ್ಮ ಕಾರ್ಯಕರ್ತರಿಗೆ ನಾವು ಅವಕಾಶ ಮಾಡಿಕೊಡ್ಲಿಲ್ಲ ಅಂದ್ರೆ ಅವ್ರು ಬೇರೆ ಕಡೆ ಮುಖ ಮಾಡ್ತಾರೆ. ಆ ರೀತಿಯಾಗಿ ನಮ್ಮ ಪಕ್ಷವನ್ನು ನಾವೇ ದುರ್ಬಲ ಮಾಡ್ಕೊಳ್ಳೋಂಥ ವಿಚಾರ ಇರೋದಿಲ್ಲ. ನಾವು ನಮ್ಮ ಶಕ್ತಿ ಅನುಸಾರವಾಗಿ ನಾವು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಬೇಕು ಅನ್ನೋದು ನನ್ನ ಕ್ಷೇತ್ರದ ನನ್ನ ವೈಯಕ್ತಿಕ ಅಭಿಪ್ರಾಯ. ಮಂಡ್ಯ ಕಾರ್ಯಕರ್ತರ ಅಭಿಪ್ರಾಯ ಕೇಳಿದ್ರೆ ನಾನು ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ. ಅವ್ರು ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಲಯನ್ಸ್ ಆದ್ರೆ ಏನು ಅಂತೇಳಿ ಕೇಳಿದ ಪ್ರಶ್ನೆಗೆ ಅವ್ರದೇ ಆದಂಥದ್ದು ಕನಿಷ್ಠ 50% ನಮಗೆ ಕೊಡಬೇಕು, ಯಾಕಂದ್ರೆ ನಾವು ಇಲ್ಲಿ ಓಟ್ ಹಾಕಿ ಗೆಲ್ಸಿದ್ದೀವಿ ಅಂತ ಹೇಳಿ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಅದ್ರಲ್ಲಿ ತಪ್ಪೇನಿಲ್ಲ. ಬಿಜೆಪಿ ಬೆಳೆದಿರೋ ಕಾರಣಕ್ಕೆ ಜೆಡಿಎಸ್ ಕುಗ್ಗಿರೋಂಥದ್ದು. ಜೆಡಿಎಸ್ 7 ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಬಿಜೆಪಿ ಸಾಯಬೇಕು, ಹಂಗಂತ ಅಷ್ಟೊಂದು ದಾರಿ ಎರೆಯೋದಕ್ಕಾಗಲ್ಲ. ಕೊಡು ತಗೊಳ್ಳೋದನ್ನ ಹಾಗೆ ಆಗುತ್ತೆ, ರಾಜ್ಯ ಮಟ್ಟದಲ್ಲಾಗುತ್ತೆ, ರಾಷ್ಟ್ರೀಯ ಮಟ್ಟದಲ್ಲಾಗುತ್ತೆ. ನಾನಿವತ್ತು ಕಾರ್ಯಕರ್ತರಿಗೆ ಇಲ್ಲ ಆಮೇಲೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರಿಗೆ ಧೃತಿಗಿಡ ಅಂತದ್ದಾಗುತ್ತೆ. ಹಾಗಾಗಿ ನಾನು ಅದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ ಸಭೆಯಲ್ಲಿ. 7ಕ್ಕೆ 4 ಅವ್ರಿಗೋ 3 ನಮಗೋ 4 ನಮಗೋ ಅವ್ರಿಗೆ 3 5 2 ಅದನ್ನ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಇಲ್ಲದೆ ಮಂಡ್ಯದಲ್ಲಿ NDA ಪೂರ ಒಂದು ಪಕ್ಷಕ್ಕಿದೆ ಅನ್ನೋಂಥದ್ದು ಯಾವುದೇ ಕಾರಣಕ್ಕೂ ಸತ್ಯ ಇಲ್ಲ. ಇದನ್ನ ಎರಡೂ ಪಾರ್ಟಿಯವರು ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ಕಾರ್ಯಕರ್ತರು ಕೇಳಿದರೆ ನನ್ನ ವೈಯಕ್ತಿಕವಾಗಿ ನಾನು ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ಶ್ರಮ ಕೆಲಸ ಮಾಡಬೇಕು, ಎಲ್ರಿಗೂ ಅವಕಾಶ ಸಿಗಬೇಕು, ನೀವೆಲ್ಲರೂ ಸೇರಿ ಗಟ್ಟಿಯಾಗಿ ಚುನಾವಣೆಯನ್ನ ಮಾಡಿ ನಮ್ಮ ಪಕ್ಷದ ಏನು ಬೇರೆ ಮಟ್ಟದ ಕಾರ್ಯಕರ್ತರಿದ್ದಾರೆ ಅವ್ರನ್ನ ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿದ್ದೀನಿ. ಅವರು ಅಲಯನ್ಸ್ ಬೇಡ, ನಾವು ನಮ್ಮ ಸ್ವಂತ ಶಕ್ತಿಯಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲಯನ್ಸ್ ಆಗೋದಿದ್ರೆ ಅಟ್ಲೀಸ್ಟ್ 50-50 ಇಲ್ಲದೆ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಕೊಡೋಕ್ಕಾಗೋದಿಲ್ಲ ಅಂತ ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ನಾನೇನು ಇಲ್ಲ, ನಾನಿಲ್ಲಿ ರಾಜ್ಯದ ತಂಡದ ಪರವಾಗಿ ಬಂದಿರೋಂಥ ಅವ್ರ ಅನಿಸಿಕೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಸಭೆಯಲ್ಲಿ ಏನು ನಡೆದಿದೆ, ಯಾವ ರೀತಿ ಆಗ್ಬೋದು, ಉಳಿದಿದ್ದಂಥ ವಿಚಾರಗಳನ್ನ ನಾನು ಮಾಧ್ಯಮದ ಮುಂದೆ ಹೇಳೋಕ್ಕಲ್ಲ, ರಾಜ್ಯ ನಾಯಕರ ಹತ್ರ ನಾನು ಚರ್ಚೆ ಮಾಡಿ ಗಮನಕ್ಕೆ ತರ್ತೀನಿ. ರಾಷ್ಟ್ರೀಯ ನಾಯಕರು ಪ್ರಸ್ತಾಪ ಮಾಡಿದ್ರೆ ಸರ್ ಮೈತ್ರಿ ವಿಚಾರವಾಗಿ, ಜೆಡಿಎಸ್ ರಾಷ್ಟ್ರೀಯ ನಾಯಕರು ಹೇಳ್ತಾರೆ ಮೈತ್ರಿ ಬೇಡ ಅಂತ, ಅವ್ರಿಗೆ ಯಾಕೋ ಇಷ್ಟ ಆದಂಗೆ ಕಾಣಿಸ್ತಾ ಇಲ್ವ ಅಂತ. ನಾನು ಚುನಾವಣೆಯ ವಿಚಾರವಾಗಿ ಹಿರಿಯರಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು, ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಅವ್ರು ಏನು ತೀರ್ಮಾನವನ್ನು ಮಾಡ್ತಾರೆ ಅದು ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ನಮ್ಮ ಹಾಸನ ಸೇರಿದಂತೆ ಮಂಡ್ಯ ನಮ್ಮ ಸ್ಥಳೀಯ ಕಾರ್ಯಕರ್ತರು ಹೇಳಿದರೆ ಯಾವುದೇ ಕಾರಣಕ್ಕೂ ಅಲಯನ್ಸ್ ಬೇಡ ಅಂತ. ನಾನು ಒಬ್ಬ ಮಾಜಿ ಶಾಸಕನಾಗಿ ನನ್ನ ಕ್ಷೇತ್ರವನ್ನು ಪ್ರತಿನಿಧಿಸೋನಾಗಿ ಹೇಳ್ತಿದ್ದೀನಿ. ನಾವು ಯಾವುದೇ ಕಾರಣಕ್ಕೂ ಸ್ಥಳೀಯ ಸಂಸ್ಥೆಯಲ್ಲಿ ನಮಗೆ ಅಲಯನ್ಸ್ ಇರೋದಿಲ್ಲ. ಯಾಕಂದ್ರೆ ಕಾರ್ಯಕರ್ತರು ಚುನಾವಣೆ, ನಮ್ಮ ಕಾರ್ಯಕರ್ತರಿಗೆ ನಾವು ಅವಕಾಶ ಮಾಡಿಕೊಡ್ಲಿಲ್ಲ ಅಂದ್ರೆ ಅವ್ರು ಬೇರೆ ಕಡೆ ಮುಖ ಮಾಡ್ತಾರೆ. ಆ ರೀತಿಯಾಗಿ ನಮ್ಮ ಪಕ್ಷವನ್ನು ನಾವೇ ದುರ್ಬಲ ಮಾಡ್ಕೊಳ್ಳೋಂಥ ವಿಚಾರ ಇರೋದಿಲ್ಲ. ನಾವು ನಮ್ಮ ಶಕ್ತಿ ಅನುಸಾರವಾಗಿ ನಾವು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಬೇಕು ಅನ್ನೋದು ನನ್ನ ಕ್ಷೇತ್ರದ ನನ್ನ ವೈಯಕ್ತಿಕ ಅಭಿಪ್ರಾಯ. ಮಂಡ್ಯ ಕಾರ್ಯಕರ್ತರ ಅಭಿಪ್ರಾಯ ಕೇಳಿದ್ರೆ ನಾನು ಅಭಿಪ್ರಾಯ ತಿಳಿಸ್ತಾ ಇದ್ದೀನಿ. ಅವ್ರು ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಲಯನ್ಸ್ ಆದ್ರೆ ಏನು ಅಂತೇಳಿ ಕೇಳಿದ ಪ್ರಶ್ನೆಗೆ ಅವ್ರದೇ ಆದಂಥದ್ದು ಕನಿಷ್ಠ 50% ನಮಗೆ ಕೊಡಬೇಕು, ಯಾಕಂದ್ರೆ ನಾವು ಇಲ್ಲಿ ಓಟ್ ಹಾಕಿ ಗೆಲ್ಸಿದ್ದೀವಿ ಅಂತ ಹೇಳಿ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಅದ್ರಲ್ಲಿ ತಪ್ಪೇನಿಲ್ಲ.